ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ನಿಖಿಲ್ ತನ್ನ ತಂಗಿಗೆ ಏನೋ ಪುಸಿ ಹೊಡಿತಿದ್ದಾನೆ. ಅದೇನು ಅಂತ ನೋಡೋಣ. ನಿಹಾರಿಕಾ, ನಿಂದೆ ಜವಾಬ್ದಾರಿ. ಅಮ್ಮ ಅವಳ ಜೊತೆಗೇನಾದರೂ ಸ್ವಲ್ಪ ವಿಚಿತ್ರವಾಗಿ ಮಾತಾಡಿದರೆ ನೀನೇ ಹ್ಯಾಂಡಲ್ ಮಾಡಬೇಕು. ನನಗಂತೂ ಅವಳನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನೋಡು, ನಿನ್ನ ಮದುವೆಗೆ ಅಂದರೆ ನಿನ್ನ ಲವ್ಗೆ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ. ನಾನು ಅಷ್ಟೆಲ್ಲ ಮಧ್ಯಸ್ಥಿಕೆ ವಹಿಸಿದ್ರಿಂದ ನೀನಿವತ್ತು ಭಾವನ ಜೊತೆಗೆ ಸುಖವಾಗಿದೆಯಾ. ಈಗ ನನ್ನ ಲವ್ಗೂ ನೀನೇ ಹೆಲ್ಪ್ ಮಾಡಬೇಕು. ಹೇಳಿದ್ದನ್ನೇ ಎಷ್ಟು ಸಲ ಅಂತ ಹೇಳ್ತೀಯ ಅಣ್ಣ? ನಂಗೆಲ್ಲ ಗೊತ್ತು, ನಾನು ಮ್ಯಾನೇಜ್ ಮಾಡ್ತೀನಿ. ಯು ಡೋಂಟ್ ವೆರಿ. ಅಮ್ಮ ಬಂದ್ಯಾ? ಅದ್ಯಾಕೆ ಹಾಗೆ ಮಾತು ಬರ್ದೇ ಇರೋರ ಹಾಗೆ ತಡವರಿಸ್ತಿದ್ಯಾ? ನಾನು ಬಂದಿದ್ದು ಆಯಿತು, ನಮ್ಮ ನಿಹಾರಿಕನ ಜೊತೆಗೆ ಹೊರಡೋದಕ್ಕೆ ತಯಾರಿನೂ ಆಯಿತು. ಸರಿ, ನಾವಿನ್ನು ಬರ್ತೀವಿ. ಮನೆ ಕಡೆ ಜೋಪಾನ. ಹಾ ಆಯ್ತಮ್ಮ, ಹುಷಾರು. ನೀವು ಹುಷಾರು. ಹೇಳಿದ್ ನೆನ್ಪಿರ್ಲಿ ನಿಹಾರಿಕಾ. ನಾವಿನ್ನು ಬರ್ತೀವಿ ಅಣ್ಣ, ಹುಷಾರು. ಅಯ್ಯೋ ದೇವ್ರೆ, ಇದಕ್ಕೆ ನಿನ್ನಿಲ್ಲ ನಾನು ಕರ್ಕೊಂಡು ಬಂದಿದ್ದ? ಮನೇಲಿ ಹೇಳಿದರೆ ನಾನು ಬರ್ತಾನೆ ಇರಲಿಲ್ಲ. ಅಲ್ಲ, ಹುಡುಗಿನ ನೋಡಕ್ಕೆ ಹೋಗೋದು ಬಿಟ್ಟು ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗೋದಂತೆ. ಈಗಿನ ಕಾಲದಲ್ಲಿ ನೀವು ಇದಿರಲ್ಲ, ನಿಮಗೆ ಶಾಸ್ತ್ರ ಸಂಪ್ರದಾಯ ಒಂದೂ ಗೊತ್ತಿಲ್ಲ. ಹಳೆ ಕಾಲದವ್ರ ಥರ ಆಡಬೇಡ ಅಮ್ಮ. ಈ ಕಾಲ ಎಲ್ಲ ಬದಲಾಗಿದೆ. ಮೊದಲು ನೀವಿಬ್ರು ಮಾತಾಡಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಶಾಸ್ತ್ರ ಸಂಪ್ರದಾಯ ಮಾಡೋದು ಇದ್ದೇ ಇದೆ. ನೋಡು, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಮಾತ್ರ ಹೇಳೋ ಆಗಿಲ್ಲ. ಯಾಕಂದರೆ ಅಣ್ಣ ಮತ್ತು ಆ ಹುಡುಗಿ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಮತ್ತು ನೀನು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಅವರು ಓಡೋಗಿ ಆದರೂ ಮದುವೆ ಆಗೋಕ್ಕಿದ್ದಾರೆ. ಜಾಗ್ರತೆ ಮಾತ್ರ. ಹಾಗಾದರೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದು? ನೀವೆಲ್ಲ ತೀರ್ಮಾನ ಮಾಡ್ಬೋದಿತ್ತಲ್ಲ. ಸುಮ್ಮನೆ. ಹುಡುಗಿ ತುಂಬ ಒಳ್ಳೆಯವಳು ಅಂತ ಅಣ್ಣ ಹೇಳಿದಾನಮ್ಮ. ನಮ್ಮನೆಗೆ ಒಳ್ಳೆ ಸೊಸೆನೇ ಬರ್ತಾಳೆ. ಮೇಲಾಗಿ ತುಂಬ ಶ್ರೀಮಂತರಂತೆ. ಓ, ಶ್ರೀಮಂತರ ಮನೆ ಹುಡುಗಿನ? ಹಾಗಾದರೆ ಪರವಾಗಿಲ್ಲ ಬಿಡು. ಅರೇ, ನೀನು ನಿಹಾರಿಕಾ ಅಲ್ವಾ? ಹಾಂ, ನಾನು ನಿಹಾರಿಕಾನೇ. ನೀನು ನಂದಿನಿ ತಾನೇ? ಅಂದರೆ ನಮ್ಮ ನಿಖಿಲ್ ನೋಡಿದ ಹುಡುಗಿ? ಅಯ್ಯೋ ಆಂಟಿ, ಏನು ಹೇಳ್ತಿದ್ದೀರಾ? ನನಗಾಗಲೇ ಮದುವೆ ಆಗಿದೆ. ಅಬ್ಬಾ, ಥ್ಯಾಂಕ್ ಗಾಡ್. ನನ್ನಣ್ಣ ಪ್ರೀತಿಸಿದ ಹುಡುಗಿ ನೀನೇನೋ ಅಂತ ಒಂದು ಕ್ಷಣ ಗಾಬರಿಲಿ ಬಿದ್ದೆ. ಹಾಗೆ ಕಂತೀಯ ನಿಹಾರಿಕಾ? ಇವಳು ಚೆನ್ನಾಗೇ ಇದ್ದಾಳಲ್ಲ. ಅಮ್ಮ, ಇವಳು ನೋಡೋಕ್ಕಷ್ಟೇ ಚೆನ್ನಾಗಿದ್ದಾಳೆ, ಆದರೆ ದುರಾದೃಷ್ಟವಂತೆ. ಬಡವ್ರ ಮನೇಲಿ ಹುಟ್ಟಿದಾಳೆ. ಅಯ್ಯೋ ದೇವ್ರೆ, ಇವಳು ಕಷ್ಟ ನೋಡಿದ್ರೆ ನೀನೇನು ಹೇಳ್ತೀಯೋ. ಒಪ್ಪತ್ತು ಊಟಕ್ಕೂ ಇವಳಿಗೆ ಅವಾಗ ಗತಿ ಇರಲಿಲ್ಲ ಅಮ್ಮ. ಯಾವಾಗಲೂ ಈಗಲೂ ಇನ್ನೊಂದು ಗಳಿಗೆಲ್ಲೋ ಹರಿದೋಗುತ್ತೇನೋ ಅನ್ನೋ ಥರದ ಬಟ್ಟೆ ಹಾಕೋತಾ ಇದ್ಲು. ಆದರೂ ದುರಹಂಕಾರಕ್ಕೆ ಮಾತ್ರ ಏನೂ ಕಡಿಮೆ ಇರಲಿಲ್ಲ ಇವಳಿಗೆ. ಇವಳು ಎದುರಿಗೆ ಹೇಳ್ತಿದ್ದೀನಿ ನೋಡು, ಅಷ್ಟು ದುರಹಂಕಾರ ಇತ್ತು. ಹುಡುಗರೆಲ್ಲ ಇವಳನ್ನ ಪ್ರೀತ್ಸು ಅಂತ ಹಿಂದೆ ಬೀಳ್ತಾ ಇದ್ರು. ಆದರೆ ಇವಳು ಮಾತ್ರ ಖಡಕ್ಕಾಗಿ ಹೇಳ್ತಾ ಇದ್ಲು, ಇದು ಓದೋ ಸಮಯ, ಈಗ ಚೆನ್ನಾಗಿ ಓದ್ಕೋಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು, ಆಮೇಲೆ ಇದೆಲ್ಲ ಅಂತ ಹೇಳ್ತಾ ಇದ್ಲು. ಅಷ್ಟೆಲ್ಲ ಕೊಚ್ಕೊಂಡವಳು ಈಗ ನೋಡು ಮದುವೆ ಆಯ್ತಂತೆ. ಬಡವ್ರ ಮನೆ ಹುಡುಗಿ, ಇನ್ನೇನು ಬಡವ್ರ ಮನೆಗೆ ಸೇರಿರ್ತಾಳೆ. ಈಗಲೂ ಇವಳ ಕಾಲ ಮೇಲೆ ಇವಳು ನಿಂತಿರ್ಬೇಕು. ಎಲ್ಲಿ ಹಾಲು ಮಾರ್ತಿದ್ದಾಳೋ ಇಲ್ಲ ಯಾರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದಾಳೋ. ಇನ್ನೊಂದು ವಿಷಯ ಅಮ್ಮ, ಓದೋದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾ ಇದ್ಲು. ಮಾರ್ಕ್ಸ್ ತಗೊಂಡ್ರೆ ಏನು ಬಂತು, ದುಡ್ಡು ಬರತ್ತಾ? ನಾನು ನೋಡು ಓದಲ್ಲಿ ಅಷ್ಟಕ್ಕಷ್ಟೇ, ಆದರೆ ಇವಾಗ ಶ್ರೀಮಂತರ ಮನೆ ಸೊಸೆ ನಾನು. ಹೋಗ್ಲಿ ಬಿಡೆ ನಿಹಾರಿಕಾ, ಎಷ್ಟೋ ವರ್ಷದ ಮೇಲೆ ಅವಳು ಸಿಕ್ಕಿದಾಳಲ್ಲ, ಈಗ ಯಾಕೆ ಹಳೆ ಪುರಾಣ? ಸರಿಯಾಗಿ ಹೇಳಿದ್ರಿ ಆಂಟಿ. ಹಳೆ ವಿಚಾರಗಳನ್ನ, ಅದರಲ್ಲೂ ನೋವು ಕೊಡೋ ವಿಚಾರಗಳನ್ನ ನೆನ್ಪು ಮಾಡ್ಕೋಬಾರ್ದು. ನಾನು ಬಡವ್ರ ಮನೇಲಿ ಹುಟ್ಟಿದ್ರೆ ಏನಂತೆ, ಈಗ ನಾನು ತಕ್ಕಮಟ್ಟಿಗೆ ಚೆನ್ನಾಗಿದ್ದೀನಿ, ದೇವ್ರು ನನಗೆ ಚೆನ್ನಾಗಿಟ್ಟಿದ್ದಾನೆ. ನನ್ನ ಆಸೆ ಅಂತೆ ನನ್ನನ್ನು ನನ್ನ ಕಾಲ ಮೇಲೆ ಇರಿಸಿದ್ದಾನೆ. ನನ್ನ ಸಂಪಾದನೆಯನ್ನು ನಾನೇ ಮಾಡ್ಕೋತೀನಿ. ಖುಷಿಯಾಗಿದ್ದೀನಿ ಆಂಟಿ. ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿನೂ ಚೆನ್ನಾಗಿದೆ. ಈಗ ನಮ್ಮ ಅಣ್ಣಂಗೂ ಕೆಲಸ ಸಿಕ್ಕಿದೆ, ಅವ್ರ ಪರಿಸ್ಥಿತಿನೂ ಸುಧಾರಿಸಿದೆ. ಕಾಲ ಯಾವತ್ತೂ ಒಂದೇ ಥರ ಇರೋದಿಲ್ಲ ಅಲ್ವಾ? ನಮ್ಮ ನಿಹಾರಿಕಾ ಸ್ವಲ್ಪ ಹಾಗೆ, ಬೇಜಾರು ಮಾಡ್ಕೋಬೇಡಮ್ಮ. ಪರವಾಗಿಲ್ಲ ಬಿಡಿ ಆಂಟಿ,
ಕಾಲೇಜ್ ಡೇಸಲ್ಲೂ ಇವಳು ಹೀಗೆ ಆಡ್ತಾ ಇದ್ಲು. ಹೀಗೆ ಬದಲಾಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಈಗಲೂ ಹಾಗೆ ಇದ್ದಾಳೆ, ಪರವಾಗಿಲ್ಲ. ನಮಗೆ ಇಂಥ ಮಾತುಗಳೇನು ಹೊಸದಲ್ವಲ್ಲ, ಇತ್ತೀಚೆಗೆ ಕಡಿಮೆ ಆಗಿದೆ ಅಷ್ಟೇ. ಆದರೂ ನಮ್ಮ ಹಳೆಯ ವಿಷಯ ಎಲ್ಲ ಗೊತ್ತಿದ್ದವರು ಈಗಲೂ ಅವಾಗೊಮ್ಮೆ ಇವಾಗೊಮ್ಮೆ ಈ ಥರ ಚುಚ್ಚು ಮಾತುಗಳನ್ನ ಆಡ್ತಾ ಇರ್ತಾರೆ. ಪರವಾಗಿಲ್ಲ ಬಿಡಿ. ಅಮ್ಮ, ಇವಳ ಮುಂದೆ ನಾನು ಮರ್ಯಾದೆ ತೆಗಿಬೇಡ. ನಾನೀಗ ಮಾಮೂಲಿ ಅಲ್ಲ. ನನ್ನ ಗಂಡ ಎಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಂಗೆ ಗೊತ್ತಲ್ವಾ? ಹೋಗ್ಲಿ ಬಿಡು ನಿಹಾರಿಕಾ. ಅಂದಹಾಗೆ ನಿಮ್ಮ ಯಜಮಾನ್ರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ನನ್ನ ಯಜಮಾನ್ರು VNS ಗ್ರೂಪ್ ಆಫ್ ಇಂಡಸ್ಟ್ರಿಲಿ ದೊಡ್ಡ ಪೋಸ್ಟಲ್ಲಿದ್ದಾರೆ. ಅಯ್ಯೋ, ನಿಂಗೆ ಅವೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಬಿಡು. ನನ್ನ ಡ್ರೆಸ್ ನೋಡಿದ್ರೆ ನಿಂಗೆ ಗೊತ್ತಾಗತ್ತಲ್ವಾ ನಾನು ಎಷ್ಟು ಶ್ರೀಮಂತರ ಮನೆ ಸೊಸೆ ಅಂತ. ನಿನ್ನ ಸೀರೆ ನೋಡಿದ್ರೆ ಗೊತ್ತಾಗತ್ತೆ ನೀನು ಎಷ್ಟು ಬಡವ್ರ ಮನೆ ಸೊಸೆ ಅಂತ. ಏನು ಈಗ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ? ದೊಡ್ಡದಾಗಿ ಹೇಳ್ತಾ ಇದ್ದೆ, ಅಂಥದ್ದೇನು ಕೆಲಸ ಮಾಡ್ತೀಯಾ? ಯಾರ ಮನೆಯಲ್ಲೋ ಮುಸೆ ತಿಕ್ತಿರ್ತೀಯೇನೋ ಅಲ್ವಾ? ಇಲ್ಲ ನಿಹಾರಿಕಾ, ಅದು ಗೊತ್ತು ಬಿಡು. ನಿನ್ನ ಗಂಡ ಯಾವ ಆಫೀಸಲ್ಲೋ P1 ಆಗಿದ್ದಾನೆ, ನೀನು ಇನ್ನೆಲ್ಲೋ P1 ಆಗಿರ್ಬೇಕು ಅಲ್ವಾ? ನೀನು ತಪ್ಪು ತಿಳ್ಕೊಂಡಿದ್ಯಾ ನಿಹಾರಿಕಾ? ಇದ್ರಲ್ಲಿ ತಪ್ಪು ತಿಳ್ಕೊಳಕ್ಕೆ ಏನಿದೆ? ನಿನ್ನ ಬಟ್ಟೆ, ನಿನ್ನ ಅವತಾರ ನೋಡಿದ್ರೆ ನೀನು ಈಗ ತಾನೇ ಯಾವುದೋ ಮನೆ ಕೆಲಸ ಮಾಡ್ಕೊಂಡು ಬಂದಾಗಿದೆ. ಹೋಗ್ಲಿ ಬಿಡು, ಎಲ್ರಿಗೂ ನನ್ನ ಥರ ಅದೃಷ್ಟ ಇರೋದಿಲ್ಲ ಅಲ್ವಾ? ಇವ್ರು ಯಾರು ಅಂತ ಇಷ್ಟೊಂದು ಸಹನೆಯಿಂದ ಮಾತಾಡ್ತಿದ್ದೀರಾ ಅತ್ತಿಗೆ? ನಿಮ್ಮನ್ನು ಇಷ್ಟು ಕೀಳಾಗಿ ಮಾತಾಡೋರ ಹತ್ರ ನೀವು ರೂಢಾಗೆ ಮಾತಾಡ್ಬೇಕು ತಾನೆ? ಇವಳು ನನ್ನ ಫ್ರೆಂಡು ನಿಹಾರಿಕಾ ಅಂತ. ಅವರು ಅವರಮ್ಮ ಹಿಂದೆ ನಮ್ಮ ಪರಿಸ್ಥಿತಿ ಕೆಡ್ತಾಗಿತ್ತಲ್ಲ, ನಾನು ಈಗಲೂ ಹಾಗೆ ಇದ್ದೀನಿ ಅಂತ ಅಂದ್ಕೊಂಡು ಮಾತಾಡ್ತಾನೇ ಇದ್ದಾಳೆ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ಅಷ್ಟೆ. ಹೋಯ್, ನನ್ನ ಫ್ರೆಂಡು ಅಂತ ಹೇಳಬೇಡ, ನಿನ್ನ ಕಾಲೇಜ್ ಮೇಟ್ ಅಷ್ಟೇ. ಓ, ಫ್ರೆಂಡ್ ಅಂತ ಹೇಳ್ಬಾರ್ದ ನಿಹಾರಿಕಾ? ಸಾರಿ, ಇನ್ಮೇಲೆ ಹಾಗೆ ಹೇಳಲ್ಲ. ಸ್ವಲ್ಪ ಈ ಕಡೆ ಬನ್ನಿ ಅತ್ತಿಗೆ. ಹಲೋ ಮೇಡಮ್, ನಿಮ್ಮ ಸಂಭಾಷಣೆ ಎಲ್ಲ ಕೇಳಿಸ್ಕೊಂಡೆ. ನಿಮ್ಮ ಯಜಮಾನರು VNS ಗ್ರೂಪ್ ಆಫ್ ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಆ ಕಂಪನಿ CEO ಯಾರು ಗೊತ್ತಾ? ಇವರೇನೆ, ನಮ್ಮ ಅತ್ತಿಗೆ ಇವರು. ಶಾಕ್ ಆಯ್ತಾ? VNS ಅಂದರೆ ವರ್ಷಿಣಿ, ನಂದಿನಿ, ಸಿದ್ಧಾರ್ಥ್ ಗ್ರೂಪ್ ಆಫ್ ಕಂಪನೀಸ್ ಅಂತ ಗೊತ್ತಾಯ್ತಲ್ಲ? ಇದರಲ್ಲಿ ವರ್ಷಿಣಿ ಅಂದರೆ ನಾನು, ನಂದಿನಿ ಅಂದರೆ ಇವರು, ಸಿದ್ಧಾರ್ಥ್ ಅಂದರೆ ನನ್ನ ಅಣ್ಣ. ಗೊತ್ತಾಯ್ತಲ್ಲ? ನೀವು ವರ್ಷಿಣಿ ಅವರ ಅಂದರೆ ನನ್ನ ಅಣ್ಣ ಲವ್ ಮಾಡಿದ ಹುಡುಗಿ? ಅಂದರೆ ನೀವು ನಿಖಿಲ್ ತಂಗಿ ಮತ್ತು ಅಮ್ಮನಾ? ಹೌದು, ನಾನೇ ನಿಖಿಲ್ ಅಮ್ಮ. ನಮಸ್ತೆ ಆಂಟಿ, ನಿಮ್ಮನ್ನು ಮೀಟ್ ಮಾಡಿ ಖುಷಿ ಆಯಿತು. ಇಷ್ಟೊತ್ತು ನಿಮ್ಮ ಸಂಭಾಷಣೆ ಎಲ್ಲ ಕೇಳಿಸ್ಕೊಂಡಿದ್ನಲ್ಲ, ಹಾಗಾಗಿ ನಿಮ್ಮ ಸ್ವಭಾವ ಏನು ಅಂತ ಗೊತ್ತಾಯಿತು. ಆದರೆ ನಿಮಗೂ ನಿಮ್ಮ ಮಗಂಗೂ ಮತ್ತು ಈ ಮೇಡಮ್ ಅವರಿಗೂ ಒಂದು ಚೂರು ಮ್ಯಾಚೇ ಆಗಲ್ಲ. ನೀವಿಬ್ಬರು ಎಷ್ಟು ಒಳ್ಳೆಯವರು. ಇವರು ತದ್ವಿರುದ್ಧ. ಬಟ್ಟೆ ಮಾತ್ರ ಮಾಡ್ರನ್ ಹಾಕ್ಕೊಂಡಿದ್ದಾರೆ, ಆದರೆ ಯೋಚನೆ ಮಾತ್ರ ತುಂಬ ಕೆಳಮಟ್ಟದಲ್ಲಿದೆ. ಇಂಥ ನಾದ್ನಿಗೆ ಅತಿಗೆಯಾಗಿ ಬರೋಕ್ಕೆ ಸ್ವಲ್ಪ ಕಷ್ಟನೇ. ನಾನು ಯೋಚನೆ ಮಾಡಬೇಕು ಆಂಟಿ. ಸಾರಿ ನಂದಿನಿ ನಿಮ್ಮ ಅತ್ತಿಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನೋ ಮಾತಾಡ್ಬಿಟ್ಟೆ, ಸಾರಿ. ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಆದರೆ ನಮ್ಮ ಅಣ್ಣನ ಮಾತ್ರ ದೂರ ಮಾಡಬೇಡಿ ಪ್ಲೀಸ್. ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಿಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಆ ಬಗ್ಗೆ ನಿಮಗೆ ಚಿಂತೆ ಬೇಡ. ಈಗ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಹಿಂದೆ ನಮ್ಮ ಅತ್ತಿಗೆ ಬಡವರಾಗಿದ್ರು ಅಂತ ನಿಮಗೆ ಅವ್ರ ಮೇಲೆ ಯಾವ ರೀತಿ ತಿರಸ್ಕಾರ ಭಾವನೆ ಇದೆಯೋ, ಈಗ ನನಗೂ ನಿಮ್ಮ ಮೇಲೆ ಅಂಥದ್ದೇ ತಿರಸ್ಕಾರದ ಭಾವನೆ ಬರ್ತಾ ಇದೆ. ತಿರಸ್ಕಾರನಾ? ಯಾಕೆ ತಿರಸ್ಕಾರ? ಯಾಕೆ ಅಂದರೆ ನಿಮ್ಮ ಯಜಮಾನರು ನಮ್ಮ ಕಂಪನಿಲಿ ಕೆಲಸ ಮಾಡೋರು ಅಂದರೆ ನಮ್ಗೆ ಆಳುಗಳು ಅನ್ನೋ ಹಾಗಾಗತ್ತಲ್ವಾ. ಅಂಥವರು ನಮ್ಮ ಸಂಬಂಧಿಕರು ಅಂತ ಹೇಳ್ಕೊಡೋಕ್ಕೆ ನಮಗೂ ಒಂಥರ ಮುಜುಗರ ಅಲ್ವಾ. ಎಷ್ಟಂದ್ರೂ ನಮ್ಮದೇ ಆದ ಕಂಪನಿ ಇದೆ. ನಿಮ್ಮ ಗಂಡ ಅಲ್ಲಿ
ಕೈ ಕೆಲ ಕೆಲಸ ಮಾಡೋ ಒಂದು ರೀತಿ ಆಳು, ಕೂಲಿ ಆಳು ಅಂದ್ರೆ ತಪ್ಪಿಲ್ಲ ಅಂತ ಅನ್ಕೋತೀನಿ. ಅಂಥವರು ನಮ್ಮ ಸಂಬಂಧಿಕರು ಅಂದರೆ ಹೇಳ್ಕೊಳಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಬೇಡ ಅಂತ. ಹಾಗನ್ಬೇಡಿ ಪ್ಲೀಸ್, ನನ್ನ ತಪ್ಪಾಯಿತು. ನಿಮ್ಮ ಅತ್ತಿಗೆ ಅಂತ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡಿಬಿಟ್ಟೆ, ಸಾರಿ. ಆದರೆ ಇವಾಗ ನೀವು ನನ್ನ ಅಣ್ಣಗಂತ ಶಿಕ್ಷೆ ಕೊಡಬೇಡಿ. ನಿಮ್ಮ ಅಣ್ಣಂಗೆ ಶಿಕ್ಷೆ ಕೊಡಬೇಕೋ ಅಥವಾ ಒಂದೊಳ್ಳೆ ಬಾಳು ಕೊಡಬೇಕು ಅನ್ನೋ ನಿರ್ಧಾರ ನಿಮ್ಮ ಕೈಲಿದೆ. ನಾನು ನಿಮ್ಮ ಅಣ್ಣನ ಮದುವೆ ಆಗಬೇಕು ಅಂದರೆ ನಿಮ್ಮ ಯಜಮಾನರು ನಮ್ಮ ಕಂಪನಿಯಿಂದ ಬಿಟ್ಟು ಹೋಗಬೇಕು. ಆವಾಗ ನಾನು ನಿಮ್ಮ ಅಣ್ಣನ ಮದುವೆ ಆಗ್ತೀನಿ. ಇಲ್ಲ ಅವರಲ್ಲೇ ಕೆಲಸ ಮಾಡಬೇಕು ಅನ್ನೋ ಹಾಗಿದ್ರೆ ನಾನು ನಿಮ್ಮ ಅಣ್ಣನ ಮದುವೆ ಆಗಲ್ಲ. ಅಯ್ಯೋ ದೇವ್ರೆ, ಅದು ಯಾಕೆ ಹಾಗಂತೀರಾ ಮೇಡಮ್? ಪ್ಲೀಸ್ ಮೇಡಮ್, ಬೇಕಾದರೆ ನಿಮ್ಮ ಕಾಲಿಗೆ ಬೀಳ್ತೀನಿ. ನಮ್ಮ ಗಂಡನ ಕೆಲಸ ಮಾತ್ರ ಕಿತ್ಕೋಬೇಡಿ ಪ್ಲೀಸ್. ಹಾಗಾದರೆ ನಾನು ನಿಮ್ಮ ಅಣ್ಣನ ಮದುವೆ ಆಗಲ್ಲ, ಆಗ್ಬೋದಾ? ಅದು ನಿಮ್ಮ ಇಷ್ಟ, ನಿಮಗೂ ಅಣ್ಣಂಗೂ ಬಿಟ್ಟು ವಿಚಾರ. ಆದರೆ ನನ್ನ ಗಂಡನ ಮಾತ್ರ ಕೆಲಸದಿಂದ ತೆಗೆದಾಕ್ಬೇಡಿ. ಯಾಕೆ ಅಂದರೆ ಅಲ್ಲಿ ಬಿಟ್ಟರೆ ಇನ್ನು ಬೇರೆ ಕಡೆ ಕೆಲಸ ಸಿಗೋ ತುಂಬ ಕಷ್ಟ ಇದೆ. ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ? ಅವರನ್ನೇನಾದರೂ ನೀವು ಕೆಲಸದಿಂದ ತೆಗೆದು ಹಾಕಿದ್ರೆ ನಮ್ಮ ಸಂಸಾರ ಬೀದಿಗೆ ಬಂದುಬಿಡತ್ತೆ. ನೋಡಿ ನೋಡಿ ಆಂಟಿ, ನಿಮ್ಮ ಮಗಳ ಮನಸ್ಥಿತಿ ಎಂಥದ್ದು ಅಂತ ನೀವೇ ನೋಡಿ. ಎಷ್ಟೊಂದು ಸ್ವಾರ್ಥ ತುಂಬಿಕೊಂಡಿದೆ. ಹಾಂ, ನೋಡಮ್ಮ ವರ್ಷಿಣಿ, ನನ್ನ ಮಗಳು ಗೊತ್ತಿದ್ದು ತಪ್ಪು ಮಾಡಿದ್ದಾಳೆ. ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ. ನಾವು ಕೂಡ ಕಷ್ಟಪಟ್ಟೆ ಜೀವನದಲ್ಲಿ ಮುಂದೆ ಬಂದಿರೋದು, ಅದೆಲ್ಲ ಅವಳಿಗೆ ಗೊತ್ತಿದೆ. ಈಗ ಅವಳು ಶ್ರೀಮಂತರ ಮನೆ ಸೊಸೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಬೇರೆಯವ್ರನ್ನ ಅಷ್ಟು ತಿರಸ್ಕಾರದಿಂದ ನೋಡೋದು, ಅಸಡ್ಡೆಯಿಂದ ಮಾತಾಡೋದು ಯಾವತ್ತಿಗೂ ಸರಿ ಇಲ್ಲ. ಆದರೆ ಈಗ ಅವಳು ಮಾತಾಡಿದ್ದಾಳೆ, ಅದೇನೋ ಹೇಳ್ತಾರಲ್ಲ, ಮಾತಾಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ. ಗೊತ್ತು ನನಗೆ. ಆದರೆ ಈಗ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ. ನನ್ನ ಮಗಳ ಜೀವನ, ನನ್ನ ಮಗನ ಜೀವನ ಎಲ್ಲ ನಿಮ್ಮ ಕೈಯಲ್ಲಿದೆ. ಇಬ್ಬರು ನನ್ನ ಮಕ್ಕಳು ನನ್ನ ಕಣ್ಗಳಿದ ಹಾಗೆ. ಇಬ್ರಿಗೆ ನೋವಾದರೂ ನನಗೆ ಕಷ್ಟ ಆಗತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳಮ್ಮ. ನಾನು ಮಾತ್ರ ಯಾವ ಕಾರಣಕ್ಕೂ ನಿನಗೆ ಅತ್ತೆ ಆಗಿರಲ್ಲ. ತಾಯಿ ಪ್ರೀತಿ ಕೊಡ್ತೀನಿ, ಖಂಡಿತ, ಇದು ಖಂಡಿತ. ಅಕಸ್ಮಾತ್ ನಿಮ್ಮಿಬ್ಬರ ಮಧ್ಯೆ ನಾನು ನನ್ನ ಗಂಡ ಇರೋದು ನಿಮ್ಗಿಷ್ಟ ಆಗಲಿಲ್ಲ ಅಂದರೆ ನಾವು ಬೇಕಾದರೆ ಹೊರಟೋಗ್ತೀವಮ್ಮ. ನೀವು ಬೇರೆ ಮನೆ ಮಾಡಿ, ಇಲ್ಲ ನೀವು ಆ ಮನೇಲಿರಿ, ನಾವೆಲ್ಲಾದರೂ ಹೊರಟೋಗ್ತೀವಿ. ಆದರೆ ನನ್ನ ಮಗನ ಜೀವನದಿಂದ ಮಾತ್ರ ದೂರ ಆಗ್ತೀನಿ ಅಂತ ಹೇಳಬೇಡ ತಾಯಿ. ನೀನು ನಿಖಿಲನ್ನ ತುಂಬ ಪ್ರೀತಿಸ್ತಿದ್ಯಾ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ವರ್ಷಿಣಿ. ಈಗ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಪ್ರೀತಿಯಿಂದ ದೂರ ಸರಿತೀನಿ ಅನ್ನೋದು ಸರಿಯಲ್ಲ. ಮುಂದೆ ನೀನು ಸುಖವಾಗಿರಲ್ಲ, ನಿಖಿಲ್ ಕೂಡ ಸುಖವಾಗಿರಲ್ಲ. ನೀವು ಸುಖವಾಗಿಲ್ಲ ಅಂದರೆ ಆ ಮನೆಯವರು ಸುಖವಾಗಿರಲ್ಲ, ನಾವು ಖುಷಿಯಾಗಿರೋದಿಲ್ಲ. ಹೋಗಲಿ ಬಿಡು, ಆಗಿದ್ದಾಯಿತು. ನೀನು ಅದನ್ನೆಲ್ಲ ಬಿಟ್ಬಿಡು. ಇಷ್ಟಕ್ಕೂ ನನಗಿಂತ ಚುಚ್ಚು ಮಾತುಗಳೇನು ಹೊಸದಲ್ಲ. ಅಂಥದ್ದನ್ನೆಲ್ಲ ನಾನು ಸಹಿಸ್ಕೊಂಡಿದ್ದಕ್ಕೆ ಇವತ್ತು ನಾನು ಒಳ್ಳೆ ಪೊಸಿಷನಲ್ಲಿದ್ದೀನಿ, ಒಳ್ಳೆ ಮನೆ ಸೇರಿದ್ದೀನಿ, ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ. ಇದಕ್ಕೆ ನಾನು ದೇವರಿಗೆ ಪ್ರತಿದಿನ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಂಗೆ ಇವೆಲ್ಲ ಅಷ್ಟು ತಲೆಗೆ ಹೋಗೋದಿಲ್ಲ. ಬಿಟ್ಬಿಡು ವರ್ಷಿಣಿ. ನಮ್ಮ ಅತ್ತಿಗೆ ಗುಣ ಎಂಥದ್ದು ಅಂತ ಈಗಲಾದರೂ ಅರ್ಥ ಆಯ್ತಾ ನಿಹಾರಿಕಾ ಅವರೇ? ಬರೀ ಡ್ರೆಸ್ಸಲ್ಲಿ, ಹಣದಲ್ಲಿ ಶ್ರೀಮಂತಿಕೆ ಇದ್ದರೆ ಸಾಲದು. ಯೋಚನೆಯಲ್ಲಿ, ಮಾತಾಡೋ ಪ್ರತಿ ಮಾತಲ್ಲೂ ಶ್ರೀಮಂತಿಕೆ ಇರಬೇಕು, ಹೃದಯವಂತಿಕೆ ಇರಬೇಕು. ಗೊತ್ತಾಯ್ತಲ್ವಾ? ನಾನು ಪ್ರೀತಿಸಿದ್ದು ನಿಖಿಲನ್ನು ಹೊರತು ನಿಮ್ಮನ್ನಲ್ಲ. ನಾನು ಯಾವುದೇ ಕಾರಣಕ್ಕೂ ನಿಖಿಲಿಂದ ದೂರ ಆಗೋದಿಲ್ಲ. ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ, ನಾನು ಕೂಡ ಅವರನ್ನು ಪ್ರೀತಿಸ್ತೀನಿ. ಹಾಂ ಆಂಟಿಯವರೇ, ನಾನು ನಿಮ್ಮನ್ನು ಅತ್ತೆ ಅಂತ ಕರಿಬೋದು ಅಂತ ಅನ್ಕೋತೀನಿ. ನಾನು ಯಾವುದೇ ಕಾರಣಕ್ಕೂ ನಿಖಿಲಿಂದ ದೂರ ಆಗೋದಿಲ್ಲ. ಹಾಗೇ ನಿಮ್ಮ ಅಳಿಯನ್ ಕೂಡ ನಮ್ಮ ಕಂಪನಿಯಿಂದ ತೆಗೆದುಹಾಕೋದಿಲ್ಲ. ನಮ್ಮ ಮನೆಯಲ್ಲಿ ನಮಗೆ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಈ ಜಾತಿ, ಆಮೇಲೆ ಬಡವ ಶ್ರೀಮಂತ ಇಂಥ ಯಾವ ಭೇದ ಭಾವನೂ ನಮಗಿಲ್ಲ. ನಾವೆಲ್ಲರೂ ಮನುಷ್ಯರು, ಮನುಷ್ಯತ್ವಕ್ಕಷ್ಟೇ ಬೆಲೆ ಕೊಡೋದು. ಹಾಂ, ಮೇಲು ಕೀಳು ಯಾವುದರಲ್ಲಿ ಅಂದರೆ ಹೃದಯವಂತಿಕೆಯಲ್ಲಿ ನೋಡ್ತೀವಿ. ಈ ಥರ ಮಾತಾಡೋ ಜನರನ್ನು ಸ್ವಲ್ಪ ದೂರ ಇಡ್ತೀವಿ. ಕೆಲವೊಂದು ಸರಿ ಮಾತಾಡಲೇಬೇಕಾಗತ್ತಲ್ಲ, ಅವಾಗ ಮಾತಾಡ್ತೀವಿ, ಅಂದರೆ ಎಷ್ಟು ಬೇಕೋ ಅಷ್ಟೇ ಅಂತ. ಅದೇ ಹೃದಯ ವೈಶಾಲ್ಯತೆ ಇರುತ್ತಲ್ಲ, ಅಂಥವ್ರನ್ನ ನಾವು ಹೃದಯದಲ್ಲಿಟ್ಟು
ಪ್ರೀತಿಸ್ತೀವಿ, ಮಾತಾಡ್ತೀವಿ, ಅವ್ರ ಜೊತೆಗೆ ಒಡನಾಟನೂ ಬೆಳೆಸ್ತೀವಿ. ನನಗೆ ನಿಮ್ಮ ಗುಣ ಎಂಥದ್ದು, ನಿಮ್ಮ ಮಗಳ ಗುಣ ಎಂಥದ್ದು ಅಂತ ಗೊತ್ತಾಯಿತು. ನಿಮ್ಮ ಮಗಳು ಮಾಡಿದ ತಪ್ಪಿಗೆ ನಾನು ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕೋದಾಗಲಿ, ನಾನು ನನ್ನ ಗಂಡ ನಿಮ್ಮಿಂದ ದೂರ ಆಗೋದಾಗಲಿ ಯಾವತ್ತೂ ಇಲ್ಲ. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಇಲ್ಲಮ್ಮ, ನಿನ್ನ ಮಾತಲ್ಲಿ ಏನೂ ತಪ್ಪಿಲ್ಲ. ತುಂಬ ಚೆನ್ನಾಗಿ ಮಾತಾಡಿದ್ಯಾ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬೇಕಷ್ಟೆ. ನನಗಂತೂ ನಿನ್ನ ಮಾತು, ನಡೆ, ನುಡಿ ಎಲ್ಲ ತುಂಬ ಇಷ್ಟ ಆಯಿತು. ನಿನಗೆ ನಾನು ಅತ್ತೆಯಾಗಿ ಇಷ್ಟ ಆಗಿದ್ದೀನಾ? ಇದೇನು ಮಾತಂತ ಆಡ್ತೀರಾ ಆಂಟಿ? ಅತ್ತೆಯಾಗಿ ನೀವು ಅವಳಿಗೆ ಇಷ್ಟ ಆಗೋದಲ್ಲ, ಸೊಸೆಯಾಗಿ ಅವಳು ನಿಮಗಿಷ್ಟ ಆಗಬೇಕು. ಇದೇ ಸರಿಯಾದ ಮಾತು. ಸಾರಿ ಅತ್ತಿಗೆ, ಸಾರಿ ನಂದಿನಿ, ನನ್ನ ತಪ್ಪಾಯಿತು. ನಾನಿವತ್ತು ನಿಮ್ಮಿಂದ ಒಳ್ಳೆ ಪಾಠ ಕಲಿತೆ. ಇನ್ಯಾವತ್ತೂ ಇದನ್ನು ಮರೆಯೋದಿಲ್ಲ, ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ನನ್ನ ತಪ್ಪನ್ನ ಕ್ಷಮಿಸಿ. ನನಗಿನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಹೋಗಲಿ ಬಿಡು ನಿಹಾರಿಕಾ, ಆಗಿದ್ದಾಗೋಯ್ತು. ಇನ್ಮೇಲೆ ನಾವೆಲ್ಲರೂ ಖುಷಿಯಾಗಿ ಸಂಬಂಧಿಕರಾಗಿರೋಣ, ಆಯಿತಾ? ಪ್ರೀತಿಯ ಬಂಧುಗಳೇ, ನಮ್ಮ ಕತೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.